ಈ ಜಗದೀಶ ಅಂದ್ರೆ ಇಡೀ ಊರೇ ಗಡಗಡ ಅಂತ ನಡುಗುತ್ತೆ. ಅಂಥದ್ರಲ್ಲಿ ಒಂದು ಹೆಣ್ಣಾದ ನೀನು ಈ ನನ್ನ ಕಪಾಲಕ್ಕೆ ಹೊಡೆದೆ ಅಲ್ವಾ? ಅದಕ್ಕೆ ಈ ಜಗದೀಶ ನಿನಗೆ ಕೊಟ್ಟ ಬಹುಮಾನ ಏನ್ ಗೊತ್ತಾ? ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನನ್ನ ಪಿಂಡ. ಸೀತಾ, ನೀನು ಸಾಯೋವರೆಗೂ ಕೊರಗಿ ಸಾಯ್ಬೇಕು. ಅದನ್ನ ಈ ಜಗದೀಶ ನೋಡಿ ಸಂತೋಷ ಪಡ್ಬೇಕು. ಈಗ ನಿನ್ನ ಬಾಳು ನಾಯಿ ಮುಟ್ಟಿದ ಮಡಕೆ, ಒಡೆದು ಚೂರಾದ ಒಲವಿನ ಕನ್ನಡಿ. ಸಂತೋಷ ಹೆಚ್ಚಾದಾಗ ದುಃಖ ಹಿಂದೆನೆ ಬರುತ್ತದೆ ಅನ್ನೋದನ್ನ ಮರೆತು ನಗ್ತಾ ಇದೆಯಾ? ನಗು, ಸಂತೋಷ ಬಿಡು. ಮಾಡೋ ಮನೆಯಾಳ ಕೆಲಸ ನಗ್ತಾ ಇರೋದು ನೋಡು. ಏ ರಮೇಶ, ಯಾರ ಹತ್ರ ಮಾತನಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಈ ಜಗದೀಶ ಅಂದ್ರೆ ಏನಂತ ತಿಳ್ಕೊಂಡಿದೀಯಾ? ನೀನೊಬ್ಬ ಲೋಫರ್ ಅಂತ ತಿಳ್ಕೊಂಡಿದ್ದೀನಿ. ಹೇಳ್ಸೋ ಕೈನ. ನಾನು ಬರ್ತಾ ಇರೋ ಕೋಪದಲ್ಲಿ ನಿನ್ನನ್ನು ತುಂಡಾಗಿ ಕತ್ತರಿಸಿ ಹಾಕಿದ್ರು ನನ್ನ ಕೋಪ ಹಿಂಗೋದಿಲ್ಲ. ಆದ್ರೂ ಸಹ ನಿಂದ ಹೇಳ್ತೀನಿ ಕೇಳು. ಏನೋ ಏನೋ ನಿನ್ನ ಕತ್ತರಿಸಿ ಹಾಕೋದು? ಲೇ, ನಿನ್ನಂತವ್ರನ್ನ ಎಷ್ಟೋ ಜನ ನೋಡಿದ್ದೀನಿ. ಬಂದದ್ದೇನು ಅಂತ ಬೊಗಳಿ ಹೋಗ್ತಾ ಇರೋ. ಜಗದೀಶ, ಸೀತಾ ಬೇಡ ಬೇಡ ಅಂತ ಎಷ್ಟೇ ಗೋಗರಿದ್ರು ನೀನು ಅವಳ ಮೇಲೆ ಕನಿಕರ ತೋರ್ದೆ. ಬುರುಗುವಾಗಿ ಕಾಡು ಪ್ರಾಣಿಯಂತೆ ಅವಳ ಮೈ ಮೇಲೆ ಬಿದ್ದು ಅವಳ ಶೀಲನ ಹಾಳು ಮಾಡ್ದಿಯಲ್ಲ. ಅವಳನ್ನ ಯಾರೋ ಮದುವೆ ಆಗ್ತಾರೆ? ಸೀತಾ ತನ್ನ ಬಾಳು ಹಾಳಾಯ್ತಲ್ಲ ಅಂತ ತಿಳಿದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಓ, ಇದಾ ವಿಚಾರ. ನಾನೇ ಅವಳನ್ನ ಹಾಳು ಮಾಡಿದ್ದು. ಏನಿವಾಗ ನಿನ್ನ ಕೈನಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ? ದೊಡ್ಡದಾಗಿ ಬಂದ್ಬಿಟ್ಟ ವೇದ ಅಂತ ಹೇಳೋದಕ್ಕೆ. ನೋಡು, ನೀನು ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ದೊಡ್ಡ ಬೆಲೆನೆ ತೆರಬೇಕಾಗತ್ತೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಜಗದೀಶ, ಮನ್ಸನಿಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಕಣೋ. ಸ್ವಲ್ಪ ಯೋಚನೆ ಮಾಡು. ಇದು ಆ ಹುಡುಗಿನ ಅಳಿವು ಉಳಿವಿನ ಪ್ರಶ್ನೆ. ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊತೀನಿ. ಆ ಹುಡುಗಿಗೆ ಬಾಳ್ ಕೊಟ್ಟು ನಿನ್ನ ಪತ್ನಿಯಾಗಿ ಸ್ವೀಕರಿಸೋ. ರಮೇಶ, ತೋಳದ ಮುಂದೆ ಕುರಿ ಹರಿಕತೆ ಮಾಡಿದಂತಾಯ್ತು ಈ ನಿನ್ನ. ಬೇಡ ಜಗದೀಶ, ಬೇಡ. ಮನ್ಸನಿಗೆ ಇಷ್ಟೊಂದು ಆಟ ಒಳ್ಳೇದಲ್ಲ. ನಿನ್ನ ಕಾಲು ಹಿಡಿದು ಬೇಡ್ಕೊತೀನಿ. ದಯವಿಟ್ಟು ಆ ಹುಡುಗಿಗೆ ಬಾಳ್ ಕೊಡು. ನೀನು ನನ್ನ ಕಾಲಿಗೆ ಬಿದ್ದು ಬಿಟ್ಟೆ ಅಂತ ನಾನು ಅವಳ ಮದುವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ. ಒಂದು ಸಾರಿ ಉಪಯೋಗಿಸಿದ ವಸ್ತುವನ್ನ ಮತ್ತೊಂದು ಸಾರಿ ಉಪಯೋಗಿಸುವುದು ಈ ಜಗದೀಶನ ಡಿಕ್ಷನರಿಲೇ ಇಲ್ಲ ಕಣ. ನಿನಗೆ ಒಂದು ವೇಳೆ ಅವಳ ಮೇಲೇನಾದ್ರೂ ಅಷ್ಟೊಂದು ಆಕ್ಕರೆ, ಪ್ರೀತಿ, ಪ್ರೇಮ ಇದ್ರೆ ನೀನೇ ಬೇಕಾದ್ರೆ ಅವಳನ್ನ ಮದುವೆ ಆಗೋ. ನಾನ್ ಬೇಕಾದ್ರೆ ಅವಳನ್ನ ಇಟ್ಕೋತೀನಿ. ಇನ್ನೊಂದು ಸಾರಿ ಇಂಥ ನುಡಿಗಳನ್ನ ನಿನ್ನ ಬಾಯಿಂದ ನುಡಿದಿದ್ದೆ ಆದ್ರೆ ನಿನ್ನ ನಾಲ್ಗೆ ನಾ ಕತ್ತರಿಸಿ ಹಾಕ್ಬಿಡ್ತೀನಿ. ಏ ರಮೇಶ, ಇಲ್ಲಿವರೆಗೂ ನನ್ನ ಮೇಲೆ ಯಾರು ಕೈ ಮಾಡಿರ್ಲಿಲ್ಲ. ನೀನ್ ಮಾಡಿದ್ದೀಯಾ? ಹೀಗೆ ಮುಂದಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ಯಾ? ನಿನ್ನ ಏನು ಮಾಡ್ತೀಯಾ? ಏನಾಗುತ್ತೆ? ಏನು ಮಾಡ್ತೀಯಾ?
ಜಗದೀಶ, ಒಳ್ಳೆಯವ್ರಿಗೆ ತುಂಬಾ ಒಳ್ಳೆಯವನು ಈ ರಮೇಶ. ನಿನ್ನಂತ ಕೆಟ್ಟ ಮಾರ್ಗದಲ್ಲಿ ನಡೆಯೋರ್ಗೆ ತುಂಬಾ ಕೆಟ್ಟವನು. ಈಗಲಾದ್ರೂ ನಿನ್ ಕೆಟ್ಟ ಚಾಲಿನ ಬಿಟ್ಟು ಸೀತಾಳನ್ನ ಮದುವೆ ಆಗೋದಕ್ಕೆ ಒಪ್ಕೋ. ಇಲ್ಲ ಅಂತಂದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಸಾಯೋ ತನಕ ಕಂಬಿ ಹಣ ನೀನು ಈ ಮದುವೆಗೆ ಒಪ್ಕೊಂಡಿದ್ಯಾ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಫೋನ್ ಮಾಡಿ ವಿಷಯ ತಿಳಿಸು. ರಮೇಶ, ನೀನು ನನ್ನನ್ನ ಎದುರಿಸಿ ಆ ಸೀತಾಳ ಕೊರಳಿಗೆ ನನ್ನ ಕೈಯಿಂದಾನೆ ತಾಳಿ ಕಟ್ಟೋ ಹಾಗೆ ಮಾಡ್ತಿದ್ದೀಯಾ? ನೀನು ಈ ಜಗದೀಶನ ಇನ್ನೊಂದು ಮುಖ ನೋಡಿಲ್ಲ ಅಂತ ಕಾಣಿಸತ್ತೆ. ಮಲಗಿದ್ದ ಘಟ ಸರ್ಪಕ್ಕೆ ನಿನ್ನ ಕೈಯಾರೆ ಕಲ್ಲು ಎಸೆದು ಕೆಣಕಿದ್ದೀಯಾ? ಸಮಯ ನೋಡಿ ಅದು ಕಚ್ಚುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ. ಪಾಪ, ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೋ. ಇನ್ನು ಮುಂದೆ ನೀನು ನಿನ್ನ ಸಾವಿನ ದಿನಗಳನ್ನ ಎಣಿಸ್ತಾ ಹೋಗ್ಬೇಕು. ಈ ಜಗಮೆಚ್ಚಿದ ಜಗದೀಶ ಅಂದ್ರೆ ಏನಂತ ತಿಳ್ಕೊಂಡಿದ್ದೀಯಾ? ಆ ಸೀತಾಳನ್ನ ನನ್ನ ಕೊರಳಿಗೆ ಕಟ್ಟಿದ ಕ್ಷಣ ನೀನು ಗೆದ್ದೆ ಅನ್ಕೋಬೇಡ. ಮುಂದೆ ಅವಳು ನನ್ನ ಜೊತೆ ಅದ್ಯಾಕೆ ಸಂಸಾರ ಮಾಡ್ತಾಳೋ ನಾನು ನೋಡ್ತೀನಿ. ತಲೆ ಎತ್ತಿ ಮೆರೆಯುತ್ತಿದ್ದ ನನ್ನನ್ನ ತಲೆ ನಡೆಯೋ ಹಾಗೆ ಮಾಡಿದೀಯಾ. ಇದಕ್ಕೆ ನೀನು ಮುಂದೆ ದೊಡ್ಡ ಬೆಲೆ ತೆರಬೇಕಾಗತ್ತೆ ಕಣ. ನನ್ನ ಅಣ್ಣನ ಮದುವೆಗೆ ಹೋಗ್ಬೇಕು. ಮದುವೆ ಮನೇಲಿ ಅದ್ದೂರಿಯಾಗಿ ಆಯಾಗಿ ಓಡಾಡ್ಕೊಂಡಿರ್ಬೇಕು. ಮದುವೆಯಲ್ಲಿ ನಮ್ಮ ಅತ್ಕನ್ನ ರೇಗಿಸ್ಬೇಕು. ನನ್ನ ಸೀತಾಳ ಜೊತೆ ಆರಾಮಾಗಿ ಓಡಾಡ್ಕೊಂಡು ನಮ್ಮ ಅಣ್ಣನ ಮದುವೆ ಮಾಡಬೇಕು ಅಂತ ಆಸೆ ಪಟ್ಕೊಂಡಿದ್ದೆ. ಆದರೆ ಆ ವಿಧಿ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನನ್ನ ಪರೀಕ್ಷೆ ಅದೇ ಟೈಮಲ್ಲಿ ಇದ್ದದ ಕಾರಣ ನಮ್ಮ ಅಣ್ಣನ ಮದುವೆಗೆ ಹೋಗೋಕ್ಕಾಗಲಿಲ್ಲ. ಈಗ ಹೇಗಿದ್ರು ಪರೀಕ್ಷೆ ಮುಗಿದ್ದು, ಇನ್ನೊಂದು ತಿಂಗಳು ರಜಾ ಐತೆ. ಹೇಗಿದ್ರು ಅಣ್ಣ ಅದಕ್ಕೆ ಜೊತೆ ಆಯಾಗಿ ಓಡಾಡ್ಕೊಂಡು ನಾನು ಪ್ರೀತಿ ಮಾಡ್ತಿರೋ ವಿಚಾರನ ನನ್ನ ಅದಕ್ಕೆ ತಿಳಿಸಿ ಅವರಿಂದ ಸಪೋರ್ಟ್ ಪಡ್ಕೊಂಡು ನನ್ನ ಸೀತಾಳ ಮದುವೆ ಆಗೋ ಹಾಗೆ ಮಾಡ್ತೇನೆ. ಅಮ್ಮ ಕಲ್ಪನಾ, ಸೀತಾ ಪವಿತ್ರವಾದ ಮಾಂಗಲ್ಯವನ್ನು ಹೊತ್ಕೊಂಡು ಗಂಡನ ಮನೆ ಜ್ಯೋತಿನ ಬೆಳಗೋದಿಕ್ಕೆ ಅಂತ ಹೋಗ್ತಾ ಇದ್ದೀರಾ. ಅಲ್ಲಿ ಬರೋ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಎಲ್ಲರ ಬಾಯಲ್ಲೂ ಬೆಲ್ಲವಾಗಬೇಕಮ್ಮ. 5 ಮುತ್ತುಗಳ ಅರ್ಥಗಳನ್ನು ತಿಳಿದು 6 ಗುಣಗಳನ್ನು ಅನುಸರಿಸಿ ನಡಿಬೇಕಮ್ಮ. ದೀಪ ಹೇಗೆ ತನ್ನನ್ನು ತಾನು ಸುಟ್ಕೊಂಡು ಇಡೀ ಮನೆಗೆ ಬೆಳಕನ್ನು ಕೊಡುತ್ತೋ ಹಾಗೆ ಆ ಮನೆಯ ಏಳಿಗೆಗಾಗಿ ನಿಮ್ಮ ತನು ಮನ ಎಲ್ಲವನ್ನು ಸವಸಿ ಬಾಳ್ಬೇಕಮ್ಮ. ಕೊಟ್ಟ ಹೆಣ್ಣು ಕುಲುಕೋರ್ಗು ಅನ್ನೋ ಹಾಗೆ ಕೊಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರಬೇಕಮ್ಮ. ಇದೇ ಅಮ್ಮ ಈ ನಿನ್ನ ಅಣ್ಣನ ಆಸೆ. ಅಣ್ಣ, ನಾನು ಸೀತಾ ನಿನ್ನ ಉಪದೇಶದಿಂದನೇ ಇಷ್ಟು ದಿವಸ ಬೆಳೆದಿರೋದು. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳಿಕೊಂಡು ನೀನು ಹಾಕಿದ ಗೆರೆನ ದಾಟ್ತೀರಾ ಇಷ್ಟು ದಿವಸ ಬದುಕೋದ್ವಲ್ಲ. ಈಗ ಮೆಟ್ಟಿದ ಮನೆ
ಕೀರ್ತಿ ಪತಾಕನ ನಾವು ಆರಿಸ್ತೇವೆ. ಅಣ್ಣ, ಅಕ್ಕ ಹೇಳಿದಾಗೆ ತವರ ಹೆಸರು ಉಳಿಸೋ ಥರ ಬಾಳ್ತೀವಿ ಅಣ್ಣ. ಅತ್ತೆ ಮಾವನಿಗೆ, ಅಕ್ಕರೆ ಸೊಸೆಯಾಗಿ, ಮೈದನ ನಾದರಿಗೆ ತಾಯಿಯಾಗಿ, ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಕೊನೆ ಉಸಿರಿರೋವರೆಗೂ ಬದುಕ್ತೀವಿ ನೋಡು. ಒಂದು ವೇಳೆ ನಾವು ಹಾದಿ ತಪ್ಪಿದ್ದೆ ಆದರೆ ನಮ್ಮ ಜೀವನನೇ ನರಕದ ಹಾದಿ ಆಗ್ಬಿಡ್ಲಿ ಅಣ್ಣ. ನಿಮ್ಗಳ ಸಂತೋಷನೇ ನನ್ನ ಸಂತೋಷ ಅಮ್ಮ. ಒಟ್ಟಿನಲ್ಲಿ ನೀವಿಬ್ರು ನಗ್ನಗ್ತ ಸಂತೋಷವಾಗಿರೋದಕ್ಕೆ ಈ ನೀವಿಬ್ರು ಅಣ್ಣಂದ್ರು ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೀವಿ. ಅಣ್ಣ, ಹೌದು, ಒಟ್ಟಿನಲ್ಲಿ ನಮಗೆ ಯಾವಾಗಲೂ ಈ ನಿಮ್ಮಿಬ್ರು ಮುಖದಲ್ಲಿ ನಗು ನೋಡಬೇಕು ಅನ್ನೋ ಆಸೆ ಬಿಟ್ರೆ ಬೇರೆ ಏನೂ ಇಲ್ಲಮ್ಮ. ಇಷ್ಟು ದಿನ ಈ ಮನೆಯಲ್ಲಿ ನಗ್ನಗ್ತ ಸಂತೋಷವಾಗಿ ಓಡಾಡ್ಕೊಂಡಿದ್ರಿ. ಈಗ ನೀವಿಲ್ಲದೆ ಇರೋ ಈ ಮನೆ ಬರ್ದಾಗೋಯ್ತಲ್ಲ ಅನ್ನೋಕ್ವರೆಗೂ ಈ ನಿನ್ನ ಅಣ್ಣನ ಕಾಡ್ತಾನೆ ಇರುತ್ತಮ್ಮ, ಕಾಡ್ತಾನೆ ಇರುತ್ತೆ. ಈ ಕೊರಗಿಂದ ನಾನು ಹೇಗಮ್ಮ ಆಚೆ ಬರಲಿ? ನಿಮ್ಮಿಬ್ರನ್ನ ಬಿಟ್ಟಿರೋ ಶಕ್ತಿ ನಿನ್ನ ಅಣ್ಣಂಗಿಲ್ಲ. ನಾನು ಅದಕ್ಕೆ ಹೇಳ್ತಿದ್ದು, ನಮ್ಮ ಮದುವೆ ಮಾಡಿ ಕಟ್ಬಿಟ್ರೆ ನಿನ್ನನ್ನು ಯಾರು ನೋಡ್ಕೋತಾರೆ? ನೀನೇನೋ ನಮ್ಮಿಬ್ಬರು ಮದುವೆ ಮಾಡಿ ಪುಣ್ಯ ಕಟ್ಕೊಂಡು, ಆದ್ರೆ ನಿಮ್ಮನ್ನು ನೋಡ್ಕೊಳ್ಳೋಕೆ ಅಂತ ಯಾರಿದಾರೋ? ನಾನು ಮೊದಲೇ ಹೇಳ್ದಂಗೆ ಮೊದಲು ನೀನು ಮದುವೆ ಆಗಿ ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಬಂದು ಆಮೇಲೆ ನಮ್ಮ ಮದುವೆ ಮಾಡಿ ಕಲ್ಪನಾ, ಸೀತಾ, ಯಾಕಮ್ಮ ಕಣ್ಣೀರು ಹಾಕ್ತಾ ಇದ್ದೀರಾ? ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು. ತವರು ಮನೆಗೆ ಶ್ರೇಯಸ್ಸಲ್ಲ. ಇನ್ ಮುಂದೆ ಕಣ್ಣೀರೆಂಬುದು ಕನಸಿನ ವಸ್ತುವಾಗಬೇಕ ಹೊರತು ಕಣ್ಣೀರು ಹಾಕ್ಬಾರ್ದು. ಅಂದಾಗೆ ಅಪ್ಪ ಬರ್ತಿದ್ದಾರೆ, ಇಬ್ರು ನಮಸ್ಕಾರ ಮಾಡ್ಕೊಳ್ಳಿ. ಹೋಗಮ್ಮ, ಅಪ್ಪನ ಹತ್ರ ಆಶೀರ್ವಾದ ತಗೋ. ಹೌದಾ? ಆಶೀರ್ವಾದ ಮಾಡು. ಬಿಡ್ರಿ ನನ್ನ ಕಾಲ್ನ. ಯಾರು ಮಾಡ್ತಾರೆ ನಮಸ್ಕಾರನ? ನಿಮ್ಮ ನಮಸ್ಕಾರ ಮಾಡ್ಕೊಳಕ್ಕೆ ನಾನು ಯಾರು? ಇದ್ದ ಒಬ್ಬ ಅಪ್ಪನ್ನ ಯಾವತ್ತೋ ಸಾಯಿಸಿದ್ದೀನಿ. ಇದ್ದ ಒಬ್ಬ ಅಪ್ಪನ್ನ ಯಾವತ್ತೋ ಸಾಯಿಸಿದ್ದೀರಿ. ಹಿಂಗಾರು ಮಾಡ್ತೀನಿ ನಮಸ್ಕಾರನ? ನೀವು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದೆ ಆಗಿದ್ರೆ ಆ ಮಲೆ ಮಹದೇಶ್ವರನ ಬಸ್ಮನ ಹಣೆಗೆ ಹಾಕಿಸ್ಕೊಡೋದನ್ನೇ ತಾಳಿ ಕಟ್ಸ್ಕೊತಾರಿಲ್ಲ. ನನ್ನ ಸಾಯಿಸಿದ್ದೀರಿ. ನೀವು ನನ್ನನ್ನು ಕಣ್ಕಂಡವರೆಲ್ಲ ಕೇಕ್ ಹಾಕಿ ದಗು ಮಾಡಿದಿರಿ. ಇಷ್ಟೆಲ್ಲ ಮಾಡಿದ್ರೆ ನಿಮಗೆ ನಾನು ಏನಂತ ಆಶೀರ್ವಾದ ಮಾಡಲಿ? ಇಲ್ಲ, ಈ ಎತ್ತೊಟ್ಟೆಗೆ ಕಿಚ್ಚುಟ್ಟೆ ನೀವ್ಯಾರು ಉದ್ಧಾರ ಆಗಲ್ಲ. ನೀವ್ಯಾರು ಉದ್ಧಾರ ಆಗಲ್ಲ. ಅಪ್ಪ ಅಪ್ಪ ನೋಡು, ಏ ಪ್ರಸಾದ, ಅಪ್ಪ, ನನ್ನ ಖರ್ಚು ಕಾಣಬೇಕು ಕೂಡ. ನಾನು ಏನಪ್ಪ ಏನಪ್ಪ ನೀವು ಇವಾಗ ತಾನೇ ಪವಿತ್ರ ಮಂಗಳ ಕಾರ್ಯನ ಮುಗಿಸಿ ಸಮಾಧಾನದಿಂದ ನಿಟ್ಟೆಸರು ಬಿಡ್ತಾ ಇರ್ಬೇಕಾದ್ರೆ ಹಣ ಕೊಡು ಅಂತ ಕೇಳ್ತಾ ಇದ್ದೀರಲ್ಲ. ಇಂಥ ಪರಿಸ್ಥಿತಿನಲ್ಲಿ ಹಣ ಕೇಳೋದಕ್ಕೆ ನಿಮಗೆ ಮನ್ಸಾದ್ರೆ ಹೇಗೆ ಬರುತ್ತಪ್ಪ? ಅಪ್ಪ, ಹೌದಪ್ಪ, ಕಂಡವ್ರ ಕೈ ಕಾಲಿಡ್ದು ಅಪ್ಪ ಅಣ್ಣ ಈಗ ಮದುವೆ ಮಾಡಿಸಿದ್ದಾರೆ. ಇಂಥ ಸಮಯದಲ್ಲಿ ದುಡ್ಡು ಕೊಡೋರು ತಂದು ಕೊಡ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏಯ್ ಬಾಯಿ ಮುಚ್ಚು. ನಿನ್ನೇನಾದ್ರು ಇಲ್ಲಿ ಕರೆದವರು? ಏಯ್ ಕೇಳ್ತಾ ಇರೋ ನಾನು ಅದೇನು ಹೇಳ್ತಾನೆ ಹೇಳಿ. ತಪ್ಪು ನಿಂದಲ್ಲಪ್ಪ. ಅಕ್ಕಿ ಕೊಟ್ಬಿಟ್ಟು ಅಕ್ಕನ ಪ್ರಸಾದಕ್ಕೆ ಕೈ ಹೊಡೆದಂಗೆ ಆಯ್ತು ನನ್ನ ಕತೆ. ಏಯ್ ಇದೇ ಮೊದಲು ಇದೇ ಕೊನೆ. ನಮ್ಮಿಬ್ಬರ ಮಧ್ಯದಲ್ಲಿ ನೀನೇನಾರ ಬಂದ್ರೆ ನನಗೊನಗೂ ಸುರವಾಗೋದಿಲ್ಲ ನೋಡು. ತಿರುಪೆ ನನ್ನ ಮಗನೇ, ನಿನ್ನ ಕೆಲಸ ಇಟ್ಟದೆ ಅಷ್ಟು ನೋಡ್ಕೋ. ಏಯ್ ಈಗ ನನಗೆ ದುಡ್ಡು ಕೊಡೋದಿಲ್ವೇ ನೀನು? ಇಲ್ಲಪ್ಪ, ನನ್ನ ಹತ್ರ ಒಂದು ನಯ ಪೈಸಾ ಕೂಡ ಇಲ್ಲ.
ನನ್ನ ಹತ್ರ ಹಣ ಕೊಡೋದಕ್ಕೆ ನಿಮ್ಮ ಹತ್ರ ನಿಮ್ಗೆ ಹಣ ಇಲ್ಲಪ್ಪ. ನನ್ನ ಹತ್ರ ಯಾವ ಹಣನೂ ಕೇಳಬೇಡಿ. ಅಣ್ಣ, ಈಗ ಮಾತು ಮುಂದುವರಿಸೋದ್ರಲ್ಲಿ ಅರ್ಥವಿಲ್ಲ. ಅಣ್ಣ, ತಂಗಿದಿರನ್ನ ಕಳ್ಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಣ್ಣ. ಸೀತಾ, ಕಲ್ಪನಾ, ನೊಂದ್ಕೋಬೇಡಿ ಅಮ್ಮ. ಅಪ್ಪಂದು ಇದನ್ನು ಪ್ರತಿದಿನ ನೋಡ್ತಾನೆ ಇದ್ದೀವಲ್ವಾ, ಪರವಾಗಿಲ್ಲ. ಹೋಗಿ ಅಪ್ಪನ ಹತ್ರ ಇನ್ನೊಂದ್ಸಲ ಆಶೀರ್ವಾದ ತಗೊಳ್ಳಿ ಅಮ್ಮ. ಹೇಳಿ ಹೇಳಿ. ನೀವು ನಿಜವಾಗಲೂ ನನ್ನ ಮಕ್ಕಳ? ನೀವು ನನ್ನ ಮಕ್ಕಳಲ್ಲ. ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಿ. ನೀವ್ಯಾರು ಉದ್ಧಾರ ಆಗಲ್ಲ, ಹಾಳಾಗೋಗ್ತೀರಿ, ಹಾಳಾಗೋಗ್ತೀರಿ. ನಾವು ತಪ್ಪಾಡಿದ್ವಿ, ನಮ್ಮಿಂದ ತಪ್ಪಾಗಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಯಾವತ್ತಿದ್ರೂ ನನ್ನ ತವರು ತಣ್ಣಗಿರಬೇಕು, ಚೆನ್ನಾಗಿರ್ಬೇಕು ಅನ್ನೋದೊಂದೇ ಆಸೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿಪ್ಪ, ಮಾತಾಡಬೇಡಿ. ಓ, ಹತ್ತು ಹತ್ತು ನಮ್ಮನೆ ಹಾಳು ಮಾಡಿಬಿಟ್ರಿ. ಈಗೆಲ್ಲ ಕೊನೆಯಲ್ಲಿ ಯಾಕೆ ಜಗಳ? ಎಲ್ಲ ತೊಳಗಿ. ಇಲ್ಲ ಇಲ್ಲ, ನಾನೇ ಹೊಟ್ಟೋಯ್ತೀನಿ, ನಾನೇ ಹೊಟ್ಟೋಯ್ತೀನಿ. ಏನಣ್ಣ ಇದು? ಜನ್ಮ ಕೊಟ್ಟ ಅಪ್ಪ ಮುತ್ತೈದೆಯಾಗಿ ನಿಂತಿರೋ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡೋದ್ ಬಿಟ್ಟು ನೀವು ಹಾಳಾಗಿ ಹೋಗಿ ಅಂತ ಹೊರಟೋದ್ರಲ್ಲಣ್ಣ. ನಾವೇನನ್ನ ತಪ್ಪು ಮಾಡಿದೀವಿ? ಏನನ್ನ ತಪ್ಪು ಮಾಡಿದೀವಿ? ಹೆಣ್ಣಾಗಿ ಹುಟ್ಟಿದೆ ತಪ್ಪ, ಅಮ್ಮ ಇವ್ರ ಹೊಟ್ಟೆನಲ್ಲಿ ಹುಟ್ಟಿದೆ ತಪ್ಪ? ಇವ್ರು ಮಾಡ್ತಿರೋದು ಸರಿ ಇದೆಯಾ? ಸರಿ ಇದೆಯಾ? ಒಬ್ಬ ತಂದೆಯಾಗಿ ಹೆಣ್ಮಕ್ಳು ದಾರ ಎರೆದು ಕೊಟ್ಬೇಕು. ಆದ್ರೆ ಅಣ್ಣನಾದವನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಂಗಳ ಕಾರ್ಯನ ಮಾಡಿದ್ದಾರೆ. ನಿಮ್ಗಳಿಗೂ ಅವರು ಬೆಲೆ ಕೊಡ್ಲಿಲ್ವಲ್ಲಣ್ಣ, ನಿಮ್ಗಳಿಗೂ ಅವರು ಬೆಲೆ ಕೊಡ್ಲಿಲ್ವಲ್ಲ. ಬೇಡಮ್ಮ, ನೊಂದ್ಕೋಬೇಡಮ್ಮ. ಅಮ್ಮ, ಸೀತಾ ನಗ್ನಾಗ್ತಾ ಖುಷಿ ಖುಷಿಯಾಗಿ ಸಂತೋಷದಿಂದ ನಿಮ್ಮನ್ನ ಕಳಿಸ್ಕೊಡ್ಬೇಕು ಅಂತ ಅನ್ಕೊಂಡು, ಆದ್ರೆ ಅಷ್ಟರಲ್ಲಿ ಈ ಛಾಯೆ ಅಡ್ಡ ಬಂತು. ಅಮ್ಮ ಅಮ್ಮ, ಇದೆಲ್ಲ ನಿಮ್ಗೆ ಗೊತ್ತಲ್ಲ ಅಲ್ವೇನಮ್ಮ? ಪ್ರತಿದಿನ ನೀವು ಇದನ್ನೆಲ್ಲ ನೋಡ್ಕೊಂಡೆ ತಾನೇ ಬೆಳ್ಕೊಂಡು ಬಂದ್ರಿ. ದಯವಿಟ್ಟು ಅಮ್ಮ, ಗಂಡನ ಮನೆಗೆ ಹೋಗ್ತಾ ಇದ್ದೀರಾ, ಗಂಡನ ಮನೆಗೆ ಹೋಗೋ ಮುತ್ತೈದೆ ನಾವು ನಗ್ನಾಗ್ತಾ ಹೋಗ್ಬೇಕೆ ಹೊರ್ತು ಈ ರೀತಿ ಕಣ್ಣೀರು ಹಾಕೊಂಡು ಹೋಗ್ಬಾರ್ದಮ್ಮ, ಈ ರೀತಿ ಕಣ್ಣೀರು ಹಾಕೊಂಡು ಹೋಗ್ಬಾರ್ದು. ನೋಡಿ, ಅಪ್ಪ ಮಾಡಿದ್ನೆಲ್ಲ ನಿಮ್ಮ ಮನ್ಸು ಕಚ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ನಿಮ್ಮ ಅಣ್ಣಂದ್ರಿದ್ದೀವಮ್ಮ, ನಿಮ್ಮ ಅಣ್ಣಂದ್ರಿದ್ದೀವಿ. ನಾವು ನಿಮಗೆ ಮಡ್ತು ತುಂಬಿಸಿ ನಿಮ್ಮನ್ನು ಗಂಡನ ಮನೆಗೆ ಕಳಿಸ್ಕೊಡ್ತೀವಿ. ಬನ್ನಿಮ್ಮ, ಬನ್ನಿ. ದೇವ್ರೆ, ತಾಯಿ ಇದ್ದಿದ್ರೆ ಇವತ್ತು ನನ್ನ ತಾಯಿ ನನಗೂ ನನ್ನ ತಂಗಿ ಸೀತನ್ಗೂ ಮಡ್ಲ ತುಂಬಿ ಕಳಿಸ್ತಿದ್ಲು. ಇಷ್ಟು ದಿನ ತಂದೆ ಸ್ಥಾನದಲ್ಲಿ ನಿಂತಿದ್ದ ಮಣ್ಣಂದಿರು ಇವತ್ತು ನಮ್ಮ ಪಾಲ್ಗೆ ತಾಯಿಯಾಗಿ ನಮಗ್ ಮಡ್ಲ ತುಂಬಿಸಿ ಕಳಿಸ್ತಿದ್ದಾರೆ. ಸೀತಾ, ನಾವು ಪಡ್ಕೊಂಡು ಬಂದಿರೋದೇ ಇಷ್ಟೇ ಕಡೆ. ಹೇಗೋ ಇಷ್ಟು ದಿವಸ ಈ ಅಣ್ಣಂದಿರು ಯಾವ ಕೊರತೆ ಇಲ್ದಂಗೆ ನಮ್ಮನ್ನು ಸಾಕಿದ್ದಾರೆ. ನಾವು ಕಣ್ಣೀರು ಹಾಕೊಂಡು ಹೋಗೋದು ಬೇಡ ಕಡೆ. ನಮ್ಮ ತವ್ರ ಮನೆ ಯಾವತ್ತಿದ್ರೂ ತಣ್ಣಗಿರ್ಬೇಕು. ಬಾಬಾ ಗಡ್ಡಾನ ಜೋಪಾನ ಮಾಡಿ ನನ್ನವ್ವ, ಗಡ್ಡಾನ ಜೋಪಾನ
ಪರಸಿನ ಕುಂಕುಮ ನಿನಗೊಂದು ಸ್ಥಾನವವ ಪರಸಿನ ಕುಂಕುಮ ನಿನಗೊಂದು ಸ್ಥಾನವವ ಆ ಸ್ಥಾನ ಹೋದ ಮೇಲೆ ದೇವಸ್ಥಾನಗೆ ಕವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಕರಿಮಣಿ ಮಾಂಗಲ್ಯ ಪೊನ್ನಿನ ರಾಶಿಯವ್ವ ಕರಿಮಣಿ ಮಾಂಗಲ್ಯ ಪೊನ್ನಿನ ರಾಶಿಯವ್ವ ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮುಂಗೈನ ಬಳೆಗಳು ಮುತ್ತೈದೆ ಸ್ಥಾನವವ ಮುಂಗೈನ ಬಳೆಗಳು ಮುತ್ತೈದೆ ಸ್ಥಾನವವ ಆ ಬಳೆ ಹೋದ್ಮೇಲೆ ನಿನ್ನ ಬಾಳಿಗಳು ಕೇಳವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ ಆ ದಂಡೆ ಹೋದ ಮೇಲೆ ನಿಮ್ಮುಂಡೆ ಕಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ನಿನ್ನ ಗಂಡ ಹುಚ್ಚನೆಂದು ನೀಗೆತ್ತು ಭಯಬೇಡ ನಿನ್ನ ಗಂಡ ಹುಚ್ಚನೆಂದು ನೀಗೆತ್ತು ಭಯಬೇಡ ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನೆಂದರೆ ಮನೆಯ ದೇವರು ಕಾಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಅಣ್ಣ ತಾಯಿ ತಪ್ಪಲಿ ಈ ತಂಗಿರಿಗೆ ನೀರೇ ತಂದೆ ತಾಯಿ ಎಲ್ಲ ಆಗಿ ದಾರೆ ಎರೆದು ಕಂಡು
ನನ್ನ ಮನೆಗೆ ಕಳಿಸ್ಕೊಡ್ತಿದ್ದೀರಾ. ಈ ನಿಮ್ಮ ತಂಗಿರು ನನ್ನವ್ರ ಕಾಲ ಮುತ್ತೈದೆ ಆಗಿ ಮಾಡಿ ಅಂತ ಆಶೀರ್ವಾದ ಮಾಡೋಣ. ಸೀತಾ ಹೇಳಮ್ಮ, 106 ಕಾಲ ಮುತ್ತೈದೆಯಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಮ್ಮ. ಸಂಸಾರದ ಕಣ್ಣಂತೆ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಸರಿ, ಅದನ್ನ ಎದುರಿಸೋ ಶಕ್ತಿ ಕೊಡಪ್ಪ ಅಂತ ಈ ನಿಮ್ ತಂಗಿನ ಹರಿಸಿ ಹಾರೈಸಿ ಗಂಡನ ಮನೆ ಕಳಿಸ್ಕೊಡಿ ಅಣ್ಣ. ಸತಿ ಸಂಸಾರದ ಜ್ಯೋತಿಯ ಮನೆ ಬೆಳಗು ತಂಗಿ ತಂಗಮ್ಮ ತಂಗಮ್ಮ. ನೋಡು, ಯಾವ ವಿಚಾರನೂ ಪ್ರಸಾದಣ್ಣ ಗೊತ್ತಿಲ್ಲ. ನಿನಗೆ ನನಗೆ ಮಾತ್ರ ಗೊತ್ತಿರೋದು ಈ ಬೆಂಕಿ ನಮ್ಮಿಬ್ರೊಳಗೆ ಸುಟ್ಟೋಗ್ಬೇಕು. ಯಾವತ್ತು ಯಾವುದೇ ಕಾರಣಕ್ಕೂ ಪ್ರಸಾದಣ್ಣಂಗೆ ವಿಚಾರ ಗೊತ್ತಾಗಬಾರ್ದು. ಹೇಳಲ್ಲ ಅಂತ ಮಾತು ಕೊಡು. ಸೀತಾ, ನೀ ಏನು ಚಿಂತೆ ಮಾಡಬೇಡ ಅಮ್ಮ. ಖಂಡಿತ ಖಂಡಿತ ನೀ ಹೇಳ್ದಂಗೆ ಆಗ್ಲಿ ಅಮ್ಮ. ನಾ ಯಾವುದೇ ಕಾರಣಕ್ಕೂ ಪ್ರಸಾದ ಅಣ್ಣಂಗೆ ಹೇಳಲ್ಲ ಅಮ್ಮ. ನೋಡು, ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆ ಮನೇಲಿ ನಾನು ನರಳ್ತಾ ಇದ್ರು ಸರಿ, ಒಂದು ವೇಳೆ ನನ್ನ ಉಸಿರು ನಿಂತೋದ್ರೂ ವಿಚಾರ ನಿನ್ನ ಬಾಯಿಂದ ಜಗದೀಶ್ ಸೇತನ್ನ ಜೋಪಾನ್ವ ಕಾರಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಾ. ಸರಿ ಅಣ್ಣ, ಆಯ್ತು. ಅಕ್ಕ ಅಕ್ಕ ಅಕ್ಕ, ನೀನ್ ನನಗೆ ತಾಯಿ ಇದ್ದಂಗೆ ಕಣೆ. ನೀನ್ ನಗ್ನಗ್ತಾ ಚೆನ್ನಾಗಿದ್ರೆ ನನ್ನ ತವರು ಚೆನ್ನಾಗಿರುತ್ತೆ. ನೀನ್ ಸಂತೋಷವಾಗಿದ್ರೆ ನಮ್ಮಣ್ಣಂದಿರು ಸಂತೋಷವಾಗಿರ್ತಾರೆ. ಚೆನ್ನಾಗಿ ಬಾಳು, ನಿನ್ನ ತಂಗಿಯಾಗಿ ನನ್ನ ಹತ್ರ ಅಷ್ಟೇ ಹೇಳೋದು. ನೀನು ಅಷ್ಟೇ ಚೆನ್ನಾಗಿರು. ಸೀತಾ, ಬರ್ತೀನಿ ಅಣ್ಣ. ಸೀತಾ ಅಣ್ಣ, ಸಾಂಗ್ ಹೋದ ಇಬ್ಬರಿಗೂ ನಾನು ಹೇಳೋದೇನು ಬರ್ತೀನಿ. ಸೀತಾ ಸೀತಾ ತಲೆಬಾಗಿ ಬಾಳು
ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ನೋಡು, ಅಪ್ಪನ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡ. ನೀನು ಅಮರಣ್ಣ ಇಬ್ರು ಮದುವೆ ಮಾಡಿಕೊಂಡು ಈ ನಮ್ಮ ಮನೇಲಿ ನಗ್ನಗ್ತಾ ಇರಬೇಕು. ನೀವೆಲ್ಲ ಚೆನ್ನಾಗಿ ಬಾಳೋದನ್ನ ನೋಡ್ಬೇಕನ್ನೋದೇ ನನ್ನ ಆಸೆ ಅಣ್ಣ. ಖಂಡಿತಮ್ಮ, ಈ ಅಣ್ಣಂದ್ರ ಸುಖ ಸಂತೋಷ ನೋವು ನಲಿವು ಎಲ್ಲ ನೀವೇ ಆಗಿದ್ದೀರಾ ನೋಡಿ. ನಿಮ್ಮ ಕಷ್ಟಕ್ಕೆ ಯಾವಾಗಲೂ ಈ ತವರಿದೆ, ತವರಲ್ಲೊಬ್ಬ ಅಣ್ಣ ನನ್ಗೋಸ್ಕರ ಇದ್ದಾನೆ ಅಂತ ಯಾವತ್ತೂ ಮರಿಬೇಡಮ್ಮ, ಯಾವತ್ತೂ ಮರಿಬೇಡ. ಕಲ್ಪನಾ ಅಮ್ಮ, ಸೀತಾ, ಜೋಪಾನವಾಗಿ ಹೋಗ್ಬಮ್ಮ, ಜೋಪಾನವಾಗಿ ಹೋಗ್ಬಾ ಅಮ್ಮ. ಸೀತಾ, ಪ್ರಸಾದ್, ನಾವೇನು ಬರ್ತೀವಿ. ಕಲ್ಪನಾ, ಇಷ್ಟು ದಿನ ನಗ್ನಗ್ತಾ ಸಂತೋಷದಿಂದ ಇದ್ದ ಈ ಮನೆ ಇವತ್ತು ನೀನಿಲ್ಲದೆ ಬರ್ದಾಗ್ತಿದ್ಯಮ್ಮ. ನೋಡು, ಕೊಟ್ಟ ಮನೆಗೆ ಒಳ್ಳೆ ಸೊಸೆಯಾಗಿ ಚೆನ್ನಾಗಿ ಬಾಳ್ಬೇಕು. ಈ ನಿನ್ನ ಗಂಡನ್ನ ಯಾವಾಗಲೂ ಕೈ ಹಿಡಿದು ನೀನೇ ನಗ್ನಡ್ತಾ ಮುಂದೆ ಕರ್ಕೊಂಡು ಹೋಗ್ಬೇಕು. ನಿಮ್ಮ ಸಂಸಾರ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಲಮ್ಮ, ಸಂತೋಷವಾಗಿರ್ಲಿ. ಪ್ರಸಾದ್, ಯಾಕೆ ಇಷ್ಟೊಂದು ದುಃಖ ಪಡ್ತೀರಾ? ರಮೇಶ್, ಚಿಕ್ಕಂದಿನಿಂದ ನನ್ನ ತಂಗಿನ ತುಂಬ ಜೋಪಾನವಾಗಿ ಸಾಕು ಬೆಳೆಸಿದ್ದೀನಿ. ಅವಳು ತಿಳಿದೇನೋ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಅವಳ ಮೇಲೆ ಕೋಪ ಮಾಡ್ಕೊಳ್ದೆ ತಿದ್ದಿ ಬುದ್ಧಿ ಹೇಳಿ ಸಂಸಾರನ ಚೆನ್ನಾಗಿ ನೋಡ್ಕೊಂಡೋಗಿ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡೋಗಿ ರಮೇಶ್.
ಪ್ರಸಾದ್, ನೀವೇನು ದುಃಖ ಪಡಬೇಡಿ. ಇನ್ಮೇಲೆ ಈ ನಿಮ್ಮ ತಂಗಿನ ನೋಡ್ಕೊಂಡಂಗೆ ನೋಡ್ಕೊತೀವಿ. ನಾವಿನ್ನು ಬರ್ತೀವಿ. ನಾನು ನಿನ್ ಬಿಟ್ಟೆಲ್ಲೂ ಹೋಗಲ್ಲ. ನಿನ್ ಬಿಟ್ಟೆಲ್ಲೂ ಹೋಗಲ್ಲ. ನಾನು ಹೋಗಲ್ಲ. ನನಗೆ ಕಳಿಸ್ಬೇಡ್ವೋ? ನನ್ನ ಜೊತೆನಲ್ಲೇ ಇರ್ತೇನೆ. ನೋಡ್ಬಾರ್ದಮ್ಮ, ನೋಡಮ್ಮ, ಮದುವೆ ಆಗೋವರೆಗೂ ಮಾತ್ರನೇ ಹೆಣ್ಣಿಗೆ ತವ್ರ ಮನೆ ಅಮ್ಮ. ಮದುವೆ ಆದ್ಮೇಲೆ ಅವಳು ಸರ್ವಸ್ವ ಎಲ್ಲ ಗಂಡನ ಮನೆಯಲ್ಲೇ ಕಳಿಬೇಕಮ್ಮ. ಹೋಗ್ಬೇಕಮ್ಮ, ಹಾಗೆಲ್ಲ ಆಟ ಹಿಡಿಬಾರ್ದು. ಹೋಗ್ಬೇಕಮ್ಮ. ನಾನು ನಿನ್ನ ಯಾರು ನೋಡ್ಕೊತಾರೆ? ಅಮರ್ ಇದ್ದಾನಲ್ಲಮ್ಮ, ನನ್ನ ಪ್ರಾಣವಾಗಿರೋ ಅಮರ್ ನನ್ನ ಜೊತೆನೇ ಇದ್ದಾನಲ್ಲಮ್ಮ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೋಡು, ಈ ಸಂತೋಷವಾಗಿ ನಗ್ನಾಗ್ತಾ ಇದ್ರೆ ಸಾಕು. ಪ್ರಸಾದ್, ಬರ್ತೀವಿ.